ಅಧಿಕವಾಗಿ ಸೊಗಸಾಗಿರೋದು ಯಾರು? ಸೊಗಸಾಗಿರೋದು ಯಾರು? ಐಶ್ವರ್ಯದಲ್ಲಿ ಸಂಪನ್ನನು. ಎಷ್ಟು ಕೋಟಿ ಕೋಟಿ ದೇವದೂತರು ಅವ್ರಿಗೆ ಸೇವಕರು. ಅವರು ಕೂತಿ ಜಾಗದಲ್ಲಿ ಕೆಲಸ ಮಾಡ್ತಾರಂತೆ. ಅವ್ರು ಎದ್ದೆಲ್ಲ ಬರಲ್ಲ. ಅವರು ಕೂತಿರುವಾಗ್ಲೇ ಅವರು ಎದ್ದು ಬರ್ತಾರಂತೆ. ಅಂದ್ರೆ ಅವ್ರ ಸ್ಪಿರಿಟ್ ಆಗಿ ಎದ್ದು ಬರುತ್ತೆ. ಆದ್ರೆ ಅವ್ರು ಅಲ್ಲೇ ಇದ್ದಾರೆ. ಅದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಅದು ಅಲ್ಲೇ ಇದ್ದಾರೆ. ನೀವು ಅಲ್ಲಿ ನೋಡಿದ್ರೆ ಕೆಲಸ ಮಾಡ್ತಿರ್ತಾರೆ, ನೀವು ಈ ಕಡೆ ನೋಡಿದ್ರು ಅಲ್ಲೇ ಇರ್ತಾರೆ. ಯಾಕಂದ್ರೆ ಆ ರೀತಿಯಾಗಿ ಅವರು ಸರ್ವಜ್ಞಾನಿ, ಎಲ್ಲ ಹೃದಯದ ಇರ್ತಾರೆ, ಹಾಗೆ ಅಲ್ಲಿ ಕೂತಿರ್ತಾರೆ. ಸರ್ವಜ್ಞಾನಿ. ಪ್ರಕಟಣೆ ಬರೆದ ಪುಸ್ತಕದಲ್ಲಿ ನೋಡಿದ್ರೆ ದೇವದೂತರಿಗೆಲ್ಲ ಕಣ್ಗಳು ಸುತ್ತಲೂ ಕಣ್ಣಿಟ್ಟಿರ್ತಾರಂತೆ. ಅದಕ್ಕೆ ಅವ್ರು ಈಗ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಾರೆ, ಬ್ಯಾಕ್ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಾರಂತೆ ದೇವದೂತರು. ಅದೇ ದೇವ್ರಿಗೆ ಆ ಥರ ಎಲ್ಲ ಇಲ್ಲ. ದೇವ್ರು ನಮ್ಮ ಹಾಗೇನೆ ಆತ್ಮವಾಗಿದ್ದಾರೆ. ಅಂದ್ರೆ ಗಾಳಿ ಅಲ್ಲ, ನಮ್ಮ ಶೇಪ್ ಇದೆ, ಶರೀರ ಇಲ್ಲ. ಆದ್ರೆ ನಮ್ಮ ಹಾಗೆ ಅವ್ರಿಗೆ ಶೇಪ್ ಇದೆ. ಇದು ಅರ್ಥ ಆದ್ರೆ ನಿಮ್ಗೆ ಸರಿಯಾಗ್ಬಿಡುತ್ತೆ. ನಮ್ಮ ಹಾಗೆ ಶೇಪ್ ಇದೆ ಅಷ್ಟೇ, ಅದ್ರ ಶರೀರ ಇಲ್ಲ. ಆದ್ರೆ ಅವರು ಈ ಏನೋ ಈ ಮೃಗಗಳನ್ನ, ಆಮೇಲೆ ಈ ಮನುಷ್ಯ ಈ ದೇವದೂತರುಗಳನ್ನೇ ಒಂಥರ ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ರು. ಆದ್ರೆ ನನ್ನನ್ನು ಹಾಗೂ ನಿಮ್ಮನ್ನೇ ಅವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು, ಬೆಳಗ್ಗೆ ಬಿಸಿ ಯೇಸುನಾಮದಲ್ಲಿ. ಅದಕ್ಕೆ ನೋಡಿ, ಈ ಪ್ರಾಣಿಗಳಿಗೆಲ್ಲ ವಿಚಿತ್ರವಾಗಿರುತ್ತೆ. ಪ್ರಾಣಿಗಳೆಲ್ಲ ಒಂದೊಂದು ಮುಟ್ಟಕ್ಕೆ ಅಸಹ್ಯವಾಗಿರುತ್ತೆ ಅಲ್ವಾ, ನೋಡಕ್ಕೆ ಅಸಹ್ಯವಾಗಿರುತ್ತೆ. ಆದ್ರೆ ದೇವದೂತರು ಕೂಡ ಇಲ್ಲೊಂದು ಕಣ್ಣಂತೆ, ಇಲ್ಲೊಂದು ಕಣ್ಣು, ಒಂಥರ ರೆಕ್ಕೆಗಳು ಎಲ್ಲ ನೋಡಕ್ಕೆ ಒಂದ್ಸತಿ ಒಂಥರ ವಿಚಿತ್ರವಾಗಿರ್ತಾರೆ. ಆದ್ರೆ ದೇವರು ನನ್ನನ್ನು ಹಾಗೂ ನಿಮ್ಮನ್ನೇ ಅವರ ಸ್ವರೂಪದ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಸೈತಾನಿಗೆ ನನ್ನ ಮೇಲೆ ಹಾಗೂ ನಿಮ್ಮ ಮೇಲೆ ಕೋಪ ಜಾಸ್ತಿ. ಕಾರಣ ಏನ್ ಗೊತ್ತಾ? ಎಲ್ಲನ ದೇವ್ರು ವಿಚಿತ್ರವಾಗಿ ಸೃಷ್ಟಿ ಮಾಡ್ಬಿಟ್ಟು ನಮ್ಗೆಲ್ಲ ರೆಕ್ಕೆ ಕೊಟ್ಬಿಟ್ಟು ಮನುಷ್ಯನ ಮಾತ್ರ ಅವರಂತೆ ಸೃಷ್ಟಿ ಮಾಡ್ಬಿಟ್ರಲ್ವಾ. ಅದಕ್ಕೆ ನಾನು ಹಾಗೂ ನೀವು ಬಹಳ ಶ್ರೇಷ್ಠವಾದವರು. ಅದಕ್ಕೆ ನೀವು ದೇವರಿಗೆ ಸಮಾನವಾದವರು, ಮನುಷ್ಯನು ದೇವರಿಗೆ ಸಮಾನವಾದವನು. ಅದಕ್ಕೆ ದೇವದೂತರ ಆರಾಧನೆಗಿಂತ ನನ್ನ ಹಾಗೂ ನಿಮ್ಮ ಆರಾಧನೆ ಬಹಳ ಶ್ರೇಷ್ಠ. ಹಲ್ಲೆಲೂಯಾ. ಮನುಷ್ಯ ಆರಾಧನೆ ಮಾಡ್ತಿದ್ರೆ ಎಳೆದು ಬಂದ್ಬಿಡ್ತಾರಂತೆ ದೇವರು. ಆಮೇನ್. ಜೈಲಲ್ಲಿ ಯಾವ ಮ್ಯೂಸಿಕ್ ಇಲ್ಲ, ಯಾವ ಮೈಕ್ ಇಲ್ಲ. ದೇವರು ನೋಡೋದು ನಾವು ಕಿರ್ಚಿ ಆಡೋದಲ್ಲ, ನಾವು ಗ್ರಹಿಸ್ಕೊಳ್ಬೇಕು. ಎಷ್ಟು ದೊಡ್ಡ ಪ್ರೀತಿ, ಎಷ್ಟು ದಯೆ, ಎಷ್ಟು ಸೊಗಸು. ಸ್ವಲ್ಪ ನೋಡಿ ಜನಗಳಿಗೆ ಚೆನ್ನಾಗಿ ಸಿಕ್ಬಿಡ್ತು, ದುಡ್ಡು ಸಿಕ್ಬಿಡ್ತು ಅಂತಂದ್ರೆ ದೇವರನ್ನೇ ಮರ್ತು ಬಿಡ್ತಾರೆ. ದೇವ್ರು ಹುಡ್ಕೋದೇ ಇಲ್ಲ. ಸ್ವಲ್ಪ ಸೊಗಸು ಬರ್ಲಿ ನೋಡಿ, ಅದು ನೀವು ಅಷ್ಟೇ, ನಾವು ಅಷ್ಟೇನೆ. ಸ್ವಲ್ಪ ಎಲ್ಲ ಒಂದು 10 ಕೋಟಿ 50 ಕೋಟಿ ಎಲ್ಲ ಬಂದ್ಬಿಟ್ರೆ ಅಷ್ಟೇ ಪ್ಲಾನಿಂಗ್ ಮಾಡ್ತಿರ್ತೀವಿ. ಅಮೆರಿಕ ಹೋಗೋಣ, ಎಲ್ಲ ಒಂದು ರೌಂಡ್ ಹಾಕೊಂಡ್ ಬಂದ್ಬಿಡೋಣ, ಎಲ್ಲೆಲ್ಲಿ ಕ್ಲಬ್ ಇದೆ, ಎಲ್ಲೆಲ್ಲಿ ಕಂಟ್ರಿ ಕ್ಲಬ್ ಇದೆ, ಎಲ್ಲೆಲ್ಲಿ ಹೋಗೋಣ, ಎಲ್ಲೆಲ್ಲಿ ರಿಸಾರ್ಟ್ಸ್ಗೆ ಹೋಗೋಣ, ಅಲ್ಲಿ ಮಾಲ್ಡೀವ್ಸ್ಗೆ ಹೋಗೋಣವಾ, ಈಗ ಪ್ಲಾನ್ ಮಾಡ್ತಾ ಇರ್ತೀವಿ. ಆದ್ರೆ ದೇವರು ಇಷ್ಟೆಲ್ಲ ಐಶ್ವರ್ಯದ್ರು ಕೂಡ ಮನುಷ್ಯನಾಗಿ ಬಂದ್ರು. ಅವ್ನು ನೆನ್ಸಿದ್ರೆ ಒಂದ್ ನಿಮಿಷದಲ್ಲಿ ರಬ್ಬರ್ ತಗೊಂಡು ಅಳಿಸ್ಬಿಡ್ಬೋದು, ಇವನ್ನೆಲ್ಲ ಹೋಗಿ ಸಾಯ್ಬೇಕಾ ಅಂತ. ಆದ್ರೆ ಅವ್ರು ಮಾತಿನಲ್ಲಿ ನಂಬಿಗಸ್ತಾನೆ. ಮನುಷ್ಯನಿಗೆ ಹೇಳಿದ್ರು, ನಿನಗಾಗಿ ನಾನೇನ್ ಮಾಡ್ತೀನಿ, ಪಾಪ ಕೊಡೋ ಸಂಬಳ ಮರಣ. ಅವ್ರೇನ್ ಮಾಡ್ಬೋದು. ಆದ್ರೆ ಬೈಬಲ್ ಹೇಳುತ್ತೆ, ಆ ನೋವನ್ನ ಅವರೇ ಆರಿಸ್ಕೊಂಡ್ರಂತೆ. ಅದಕ್ಕೆ ಜಗತ್ತಲ್ಲಿಯೇ ಇವತ್ತು ಯಾರು ಹೋಗದ ನೋವಲ್ಲಿ ದೇವರು ನರಕದ ವೇದನೆ ಅನುಭವಿಸಿದ್ದಾರೆ. ಅದಕ್ಕೆ ನರಕ ಕೂಡ ಅನೇಕರು ಭಯ, ನರಕಕ್ಕೆ ಹೋಗ್ಬಿಟ್ರಂತ. ನರಕದ ವೇದನೆ ಕೂಡ ದೇವರು ಅನುಭವಿಸ್ತಾರೆ. ಎಷ್ಟೋ ಒಳ್ಳೇದು. ಅದಕ್ಕೆ ಅವ್ರ ಪ್ರೀತಿ ಬಹಳ ದೊಡ್ಡದು. ಅದಕ್ಕೆ ಪೌಲ್ ಹೇಳ್ತಾರೆ, ಅವ್ರ ಪ್ರೀತಿನ ನಾವಿನ್ನೂ ರುಚಿ ನೋಡಿಲ್ಲ ಅಂತ, ಇನ್ನೂ ಟೇಸ್ಟ್ ಮಾಡಿಲ್ಲ ಅಂತ. ಇವ್ ನಾವು ಬೈಬಲ್ನ ನಾವು ಓದ್ತೀವಲ್ವಾ, ಇದೆಲ್ಲ ಬಂದು 0.0% ಅಷ್ಟೇ. ಇನ್ನೂ ಅವ್ರು ತಿಳ್ಕೊಳ್ಳೋದು ಬಹಳ ಇದೆ. ಆಮೇನ್.